ಶಿರಗುಪ್ಪಿಯಲ್ಲಿ ಸಂಭ್ರಮದಿಂದ ಸಂಪನ್ನಗೊಂಡ 4ನೇ ವರ್ಷದ ಬುದ್ಧ ಜಾತ್ರೆ. ವಿವಿಧ ಕಾರ್ಯಕ್ರಮಗಳು ಸಂಪನ್ನ. ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಬುದ್ಧ ಫೌಂಡೇಶನ್ ಮತ್ತು ಸಮಸ್ತ ಗ್ರಾಮಸ್ಥರ ಸಹಯೋಗದಲ್ಲಿ ರವಿವಾರ ದಿನಾಂಕ 11 ಮತ್ತು ಸೋಮವಾರ ದಿನಾಂಕ 12ರಂದು 4ನೇ ವರ್ಷದ ಬುದ್ಧ ಜಾತ್ರೆ ಅದ್ದೂರಿಯಾಗಿ ಸಂಪನ್ನಗೊಂಡಿತು. 2 ದಿನಗಳ ಕಾಲ ನಡೆದ ಜಾತ್ರೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ರವಿವಾರ ದಿನಾಂಕ 11ರಂದು ಬೆಳಗ್ಗೆ 8 ಗಂಟೆಗೆ ಧಮ್ಮ ಧ್ವಜಾರೋಹಣದೊಂದಿಗೆ ಜಾತ್ರೆಗೆ ಚಾಲನೆ ನೀಡಲಾಯಿತು. ನಂತರ ಕುಂಭವತ್ತ ಮಹಿಳೆಯರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಸಂಚರಿಸಿ ಬೌದ್ಧ ವಿಹಾರಕ್ಕೆ ಆಗಮಿಸಿ ಅಲ್ಲಿ ಬುದ್ಧ ವಂದನೆ ಕಾರ್ಯಕ್ರಮದೊಂದಿಗೆ ಬುದ್ಧ ಅಂಬೇಡ್ಕರರ ಪ್ರತಿಮೆಯ ಪೂಜೆಯೊಂದಿಗೆ ದೀಪ ಬೆಳಗಿಸಿ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಗಲಕೋಟೆ ಬೌದ್ಧ ವಿಹಾರದ ಭಂತೇಜಿ ಧಮ್ಮಪಾಲಜಿ ವಹಿಸಿದರು. ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೋಭಾ ಗದಾಳೆ ಉದ್ಘಾಟಕರಾಗಿ ಆಗಮಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಟ್ಟಟ್ಟಿ ಮುರಾರ್ಜಿ ಶಾಲೆಯ ಸಹ ಶಿಕ್ಷಕ ಸುಭಾಷ್ ನಿಜನ್ನವರ್ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಕೆನರಾ ಬ್ಯಾಂಕಿನ ಚಿಕ್ಕೋಡಿ ರೀಜನಲ್ ಮ್ಯಾನೇಜರ್ ರಮೇಶ್ ಜೈಕರ್ ನಿಪ್ಪಾಣಿ ಮತ್ತು ಚಿಕ್ಕೋಡಿಯ ಸಮಾಜ ಚಿಂತಕರು ಖ್ಯಾತ ಬುದ್ಧ ಮತ್ತು ಅಂಬೇಡ್ಕರ್ ವಾದಿಗಳಾದ ಡಾಕ್ಟರ್ ರಾಜು ಕಾಂಬ್ಳೆ, ಕಾಗವಾಡ ಶಿವಾನಂದ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಎಸ್.ಪಿ. ತಳವಾರ್, ಹುಕ್ಕೇರಿಯ ವಕೀಲ ರಾಜೇಂದ್ರ ಮೋಶಿ, ಅತನಿಯ ವಕೀಲ ಮಲ್ಲೇಶ್ ಕಸ್ತೂರಿ, ಸಂಕೇಶ್ವರದ ವಕೀಲ ವಿಕ್ರಮ್ ಕರ್ಣಿಂಗ್, ವಾಳ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಧಾಕರ್ ಮದರಖಂಡಿ, ರಾಯಬಾಗದ ಮಯೂರ್ ಮದಲೆ, ಮಚ್ಚೇಂದ್ರ ಕಾಡಾಪುರಿ, ತಮ್ಮಣ್ಣಿ ಕಾಂಬ್ಳೆ, ಸದಲ್ಗಾದ ಪ್ರಾಂಶುಪಾಲ ಪುರಂದರ್ ಕಾಂಬ್ಳೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗಣ್ಯರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು. ಆಗಮಿಸಿದ ಎಲ್ಲರಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಅಂದು ಸಂಜೆ ದರೆಪ್ಪ ಮುಗುಳಿ, ರವೀಂದ್ರ ಕಾಂಬ್ಳೆ ಮತ್ತು ಸಂಗಡಿಗರಿಂದ ಬುದ್ಧ ಅಂಬೇಡ್ಕರರ ಕುರಿತು ಕ್ರಾಂತಿಕಾರಿ ಭಜನಾ ಕಾರ್ಯಕ್ರಮ ನಡೆಯಿತು. ಸೋಮವಾರ ದಿನಾಂಕ 12ರಂದು ತಹಸೀಲ್ದಾರ್ ರಾಜೇಶ್ ಬುರ್ಲಿ, ಅಧಿಕಾರಿಗಳಾದ ಅಣ್ಣಾಸಾಬ್ ಕೋರೆ, ವಿಜಯ್ ಕುಮಾರ್ ಚೌಗ್ಲೆ ಕರುಣಾ ಬುದ್ಧ ವಿಹಾರಕ್ಕೆ ಭೇಟಿ ನೀಡಿ ಧ್ವಜಾರೋಹಣ ಮಾಡಿ ಪೂಜೆ ಸಲ್ಲಿಸಿದರು. ಸೋಮವಾರ ಬೆಳಗ್ಗೆ 2 ಕಿಲೋಮೀಟರ್ ಜನರಲ್ ಓಟದ ಸ್ಪರ್ಧೆ, ಕುದುರೆ ಗಾಡಿ ಷರತ್ತು, ನಂತರ ರಂಗೋಲಿ ಸ್ಪರ್ಧೆ, ಸಂಗೀತ ಕುರ್ಚಿ ಸ್ಪರ್ಧೆಗಳು ನಡೆದವು. ಸಂಜೆ 6 ಗಂಟೆಗೆ ಬುದ್ಧ ಮತ್ತು ಅಂಬೇಡ್ಕರರ ಪ್ರತಿಮೆಯ ಭವ್ಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. 2 ದಿನಗಳ ಕಾಲ ಬುದ್ಧ ಜಾತ್ರೆಯಲ್ಲಿ ಬುದ್ಧ ಅಂಬೇಡ್ಕರರ ಕುರಿತು ವಿಚಾರ ಸಂಕಿರಣಗಳು ಸಂಪನ್ನಗೊಂಡವು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ, ಸಂವಿಧಾನ ಪೀಠಿಕೆ ನೀಡಿ ಸನ್ಮಾನಿಸಲಾಯಿತು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮಗೌಡ ಪಾಟೀಲ್, ಮುಖಂಡರಾದ ಬಾಳಾಸಾಹೇಬ್ ಧೋತ್ರೆ, ಶಿವಾನಂದ ನವಿನಾಳೆ, ಬಂಡು ಸುಳ್ಕುಡೆ, ಸುಭಾಷ್ ಮೋನೆ, ಅನಂತ್ ಕಾಂಬ್ಳೆ, ಸಂತೋಷ್ ಕಿತಳೆ, ಸಚಿನ್ ಕಾಂಬ್ಳೆ, ಶಿರಗುಪ್ಪಿ ಬುದ್ಧ ಫೌಂಡೇಶನ್ ಅಧ್ಯಕ್ಷ ವಿದ್ಯಾಧರ್ ಮೌರ್ಯ, ಉಪಾಧ್ಯಕ್ಷ ಗೀತಾ ಕಾಂಬ್ಳೆ, ಕಾರ್ಯದರ್ಶಿ ರಮೇಶ್ ಕಾಂಬ್ಳೆ, ಖಜಾಂಚಿ ಗೌತಮ್ ಕಾಂಬ್ಳೆ, ಸದಸ್ಯರಾದ ಅಂಕುಶ್ ಕಿತಳೆ, ಗೋವಿಂದ್ ನಿಜನ್ನವರ್, ಸಚಿನ್ ಬಾ ಕಾಂಬ್ಳೆ, ರಾಘವೇಂದ್ರ ಕಾಂಬ್ಳೆ, ಥಳಗೌಡ ಕಾಂಬ್ಳೆ,
ರವಿ ಪವಾರ್, ಭಗವಂತ ಪೂಜಾರಿ, ಅನಿಲ್ ಕಾಂಬ್ಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.